ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಇದೇನಪ್ಪ ಕಾವೇರಿ ನೀರು ಮತ್ತು ಒಂದಷ್ಟು ಗಿಡ ಮರಗಳನ್ನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಇವತ್ತು ಶಿವನ ಸಮುದ್ರದ ಮೂಲಕ ಶ್ರೀ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ ಮಧ್ಯದ ದಾರಿಯಲ್ಲಿ ಸಿಕ್ಕಂಥ ಕಾವೇರಿ ನೀರನ್ನು ನೋಡೋದೇ ಒಂದು ಖುಷಿ. ಈ ಬೇಸಿಗೆಯಲ್ಲಂತೂ ಈ ಥರ ತಂಪಾದ ನೀರನ್ನ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಸುತ್ತಲೂ ಬೆಟ್ಟ ಗುಡ್ಡಗಳು, ಸುಂದರವಾದ ನಿಸರ್ಗದ ವಾತಾವರಣವಿದೆ. ಈ ಬೇಸಿಗೆಯಲ್ಲಂತೂ ಎಲ್ಲೆಲ್ಲೂ ಒಣಗಿದ ಮರ ಗಿಡಗಳನ್ನೇ ನೋಡಿ ಬೇಜಾರಾಗಿತ್ತು. ಈ ಥರ ಹಚ್ಚ ಹಸಿರು ಗಿಡ ಮರಗಳನ್ನ ನೋಡ್ತಾ ಖುಷಿ ಆಯಿತು. ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೇಗೆ ಹೋದ್ವಿ ಆ ದಾರಿ ಫೋಟೋಗಳು ವೀಡಿಯೋಗಳನ್ನೆಲ್ಲ ಹಾಕಿ ಒಂದು ವೀಡಿಯೋ ಮಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಇಲ್ಲಿನ ರಥಗಳು, ಪ್ರತಿದಿನ ನಡೆಯುವ ಈ ಪಂಚ ತೇರುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನ್ನ ಉದ್ದೇಶ. ಹಾಗಾಗಿ ಯಾರು ಈ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಿ ಅವರು ಸ್ಕಿಪ್ ಮಾಡದೆ ಫುಲ್ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ. ಮೊದಲು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ತಾಳ್ಬೆಟ್ಟದಲ್ಲಿ ನಿಲ್ಲಿಸಿ ಮುಂದೆ ಹೋಗಬೇಕು. ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಇನ್ನೇನು ದೇವಸ್ಥಾನ ಹತ್ತಿರದಲ್ಲೇ ಬರ್ತಾ ಇದೆ. ಬೆಟ್ಟ ಅಂತ ಹೇಳಿದ ತಕ್ಷಣವೇ ಈ ಮಹದೇಶ್ವರರು ಬೆಟ್ಟದ ಮೇಲೆ ಕೂತಿಲ್ಲ, ಬೆಟ್ಟಗಳ ಸುತ್ತಲೂ ಮಧ್ಯದಲ್ಲಿ ಕೂತಿದ್ದಾರೆ. ಈ ಬೆಟ್ಟಕ್ಕೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ಈ ಬೆಟ್ಟದ ಕ್ರಾಸಿಂಗ್, ಬೆಟ್ಟ ಹತ್ತಿ ಇಳಿಯುವ ಈ ಕ್ರಾಸಿಂಗ್ಗಳನ್ನೇ ನೋಡಿ ನೋಡಿ ಕೆಲವರು ಭಯಪಟ್ಟಿರ್ತಾರೆ. ಬಟ್ ತುಂಬಾ ಸಲ ಬಂದಿರೋರಿಗೆ ಇದು ಏನನ್ಸಲ್ಲ. ಈಗಂತೂ ಬೆಟ್ಟ ಇಳಿದ ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಂತೂ ನಾರ್ಮಲ್ ಆಗಿ ರೋಡ್ ಇದೆ. ಬಸ್ಸಿನಲ್ಲಿ ಬರೋರ್ಗಂತೂ ಇಲ್ಲಿ ಅಕ್ಕಪಕ್ಕದಲ್ಲಂತೂ ಬಸ್ಸಿಗೆ ತುಂಬಾ ಅನುಕೂಲವಿದೆ. ಈಗ ನಾವು ಈ ಕಡೆ ತಮಿಳ್ನಾಡಿಗೆ ಹೋಗ್ಬೋದು, ದಾರಿ ಒಂದಿದೆಯಲ್ಲ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ನಾವು ಬಂದಿದ್ದೀವಿ. ಬರ್ತಾ ಇದ್ದ ಹಾಗೆಯೇ ಅಂಗಡಿಗಳೋ ಅಂಗಡಿ, ತುಂಬಾ ಅಂಗಡಿ ಇದೆ. ಇಲ್ಲಿ ಏನು ಸಿಗಲ್ಲ ಅಂತ ಹೇಳಂಗಿಲ್ಲ, ಎಲ್ಲನೂ ಸಿಗುತ್ತೆ. ದೇವರಿಗೆ ಬೇಕಾದಂತಹ ಹಣ್ಣು ಕಾಯಿ ಹೂಗಳಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಎಲ್ಲವನ್ನು ಇಲ್ಲಿ ಈಗ ದೇವಸ್ಥಾನಕ್ಕೆ ಬೇಕಾದಂಥ ಹಣ್ಣು ಹೂವು ಕಾಯಿಗಳನ್ನ ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಂತೂ ಬೆಳಿಗ್ಗೆಯಿಂದ ಸಂಜೆ ತನಕನೂ ತುಂಬ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ದೇವಸ್ಥಾನಕ್ಕೆ ಹತ್ತಿರವಾದ ಜಾಗದಲ್ಲಿ ಇಲ್ಲಿ ಹೂವು ಹಣ್ಣು ಕಾಯಿ ಇವೆಲ್ಲವೂ ಸಿಗುತ್ತೆ. ಮತ್ತು ಇದೆಲ್ಲ ಪಾರ್ಕಿಂಗ್ ಜಾಗ. ಈ ದಾರಿಗೆ ಬಂತು ಅಂತ ಹೇಳಿದ್ರೆ ತುಂಬಾ ದೂರ ಇರಲ್ಲ. ಈಗ ಮುಂದೆ ಸ್ಟೆಪ್ ಇಳ್ಕೊಂಡು ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇನ್ನೊಂದು ಕೆಲವೊಂದು ಪಾರ್ಕಿಂಗ್ ಪ್ಲೇಸ್ಗಳಿದೆ, ಅದಂತೂ ದೇವಸ್ಥಾನಕ್ಕೆ ಸ್ವಲ್ಪನೇ ದೂರ ಆಗುತ್ತೆ. ಇಲ್ಲಿ ನಿಧಾನವಾಗಿ ಈ ಮೆಟ್ಟಿಲುಗಳನ್ನ ಇಳ್ಕೊಂಡು ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಂತೂ ತುಂಬಾ ಅಂಗಡಿಗಳಿವೆ. ಈಗ ಆಲ್ರೆಡಿ ದರ್ಶನ ಮುಗಿಸಿ ತುಂಬ ಜನ ಹೊರಡೋರಿದ್ದಾರೆ. ನಾವು ಬಂದಿದ್ದು ಮಧ್ಯಾಹ್ನ ಆಗಿತ್ತು. ಮೆಟ್ಟಿಲುಗಳನ್ನ ಇಳಿದು ಬಂದರೆ ಇಲ್ಲಿ ಒಂದು ದೊಡ್ಡ ವಿಶಾಲವಾದ ಜಾಗವನ್ನು ಮಾಡಿದ್ದಾರೆ. ಇಲ್ಲಂತೂ ತುಂಬಾ ಜನರು ಉಳ್ಕೊಂಡಿದ್ದಾರೆ. ದೇವರ ಸೇವೆಗೆಂದು ಬಂದಿರುವ ಭಕ್ತಾದಿಗಳೆಲ್ಲರೂ ಇಲ್ಲೇ ಉಳಿದುಕೊಂಡಿದ್ದಾರೆ. ಇದೇನು ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಹೇಳ್ತಿದ್ದೀರಾ? ಇವರೆಲ್ಲ ಕಾಯ್ತಾ ಇರೋದು ಈ ಸೇವೆಯ ಕೌಂಟರ್ನಲ್ಲಿ. ಚಿನ್ನದ ತೇರಿನ ಹರಕೆಯನ್ನು ಯಾರ್ಯಾರು ಹೊತ್ಕೊಂಡಿರ್ತಾರೆ ಅವರು ಚಿನ್ನದ ತೇರನ್ನು ಇಳಿಸ್ಬೇಕು ಅಂತ ಹೇಳಿದ್ರೆ 4:15ಗೆ ಇಲ್ಲಿ ಟಿಕೆಟ್ಗೋಸ್ಕರ ಕಾಯಬೇಕು. 4:15ಗೆ ಆ ಟಿಕೆಟನ್ನು ವಿತರಣೆ ಮಾಡ್ತಾರೆ. ಅದಕ್ಕಾಗಿ ಜನರೆಲ್ಲರೂ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತ್ಕೊತಾರೆ. ಇಲ್ಲಿ ಒಂದಷ್ಟು ಸೇವಾ ಕೌಂಟರ್ನಲ್ಲಿದ್ದಂತಹ ಬೋರ್ಡ್ಗಳನ್ನ ಫೋಟೋ ತೆಗೆದು ಹಾಕಿದ್ದೀನಿ. ಇದು ನಿಮಗೂ ಕೂಡ ಉಪಯೋಗ ಆಗಬಹುದು. ಇಲ್ಲಿನ ಬೆಳ್ಳಿ ರಥೋತ್ಸವ ಹಾಗೂ ಬಸವ ರಥೋತ್ಸವ, ಹುಲಿ ವಾಹನ, ರುದ್ರಾಕ್ಷಿ ವಾಹನ ಹಾಗೂ ಚಿನ್ನದ ತೇರುಗಳನ್ನು ಇಳಿಸ್ಬೇಕು ಅಂತ ಹೇಳಿದ್ರೆ ಇದೇ ಸೇವಾ ಕೌಂಟರ್ನಲ್ಲಿ ಟಿಕೆಟ್ಗಳನ್ನ ತೊಗೊಬೇಕು. ಬೆಳಿಗ್ಗೆ ಬೆಳ್ಳಿ ರಥನ ಇಳಿದ್ರೆ ರಾತ್ರಿ ಚಿನ್ನದ ರಥವನ್ನು ಇಳಿತಾರೆ. ಇನ್ನು ಮಧ್ಯದಲ್ಲಿ ರುದ್ರಾಕ್ಷಿ ರಥ ಹಾಗೂ ಬಸವ ರಥ, ಹುಲಿ ವಾಹನದಂತಹ ತೇರುಗಳನ್ನ ಇಳಿತಾರೆ. ಇವೆಲ್ಲವೂ ಇಲ್ಲಿನ ವಿಶೇಷ ಅಂತಲೇ ಹೇಳಬಹುದು. ಇನ್ನು ಇಲ್ಲಿನ ಬಣ್ಣ ಬಣ್ಣದ ಅಂಗಡಿಗಳಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದವರಂತೂ ಯಾರೂ ಹಾಗೆ ಹೋಗಲ್ಲ. ಅದರಲ್ಲೂ ಮಹದೇಶ್ವರರ ಬೆಟ್ಟಕ್ಕೆ ಬಂದವರು ಕಡಲೆಪುರಿ ಹಾಗೂ ಮಲೆ ಉಂಡೆಗಳು, ಇಲ್ಲಿನ ಸ್ವೀಟ್ಗಳು ಇದನ್ನು ತಗೊಳ್ಳದೆ ಹಾಗೆ ಹೋಗೋದೇ ಇಲ್ಲ. ಬೆಟ್ಟಕ್ಕೆ ಬಂದು ಅಲ್ಲಿಂದ ಮನೆಗೆ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆ ಕಡಲೆಪುರಿ ಮತ್ತು ಈ ಉಂಡೆಗಳನ್ನೆಲ್ಲ ಹಂಚೋದೇ ಒಂದು ದೊಡ್ಡ ಸುದ್ದಿಯಾಗಿರುತ್ತೆ ಊರಿನಲ್ಲಿ. ಇದೇ ದೇವರ ಪ್ರಸಾದ ಅಂತೂ ಕೂಡ ಇಲ್ಲಿ ಹಂಚ್ತಾರೆ. ಇಲ್ಲಿ ಸಿಗುವ ವಿಶೇಷವಾದ ಉಪ್ಪಿನ ಪುರಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಒಂದಷ್ಟು ಟಾರ್ಪಲ್ನ ಮಾಡ್ತಾಯಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಒಂದಕ್ಕೆ 100 ರೂಪಾಯಿ ಅಂತೆ. ಇದನ್ನು ತಗೊಂಡು ಇಲ್ಲಿ ಉಳ್ಕೊಂಡಂತಹ ಜನರೆಲ್ಲ ಇಲ್ಲೇ ಹಾಸ್ಕೊಂಡು ರಾತ್ರಿ ಎಲ್ಲ ತಂಗಿರ್ತಾರೆ. ಹರಕೆ ಹೊತ್ತು ಬಂದಂಥ ಜನರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಎಂದು ಇಲ್ಲೇ ಕುಳಿತುಕೊಳ್ಳೋದು, ಹಾಗೆ ಇಲ್ಲೇ ಮಲ್ಕೊಳ್ಳೋದು ಎಲ್ಲವನ್ನೂ ಮಾಡ್ತಾರೆ. ಇಲ್ಲಂತೂ ಎಲ್ಲದಕ್ಕೂ ಅನುಕೂಲವಿದೆ. ಪ್ರತಿ ತಿಂಗಳು ಮಹದೇಶ್ವರನನ್ನು ನೋಡೋದಕ್ಕೆ ಅಂತಲೇ ಜನರು ಬರ್ತಾರೆ.
ಬಂದವರಂತೂ ಇಲ್ಲಿ ಉಳಿದುಕೊಂಡೇ ಮುಂದೆ ಹೋಗೋದು. 70% ಜನ ಅಂತೂ ಇಲ್ಲಿ ಒಂದು ದಿನ ಆದರೂ ತಂಗಿ ಬೆಳಿಗ್ಗೆ ಎದ್ದು ಹೋಗ್ತಾರೆ. ದೇವಸ್ಥಾನದ ಮುಂಭಾಗ ಮತ್ತು ಅಕ್ಕಪಕ್ಕಗಳಲ್ಲಂತೂ ತುಂಬಾ ಇಂಪ್ರೂವ್ ಆಗಿರುವಂತಹ ವಸತಿ ಗೃಹಗಳಿದೆ. ಆದರೂ ಕೂಡ ಕೆಲವರು ಹಿಂದಿನ ಪದ್ಧತಿಗಳನ್ನು ಮೀರಬಾರ್ದು ಅಂತ ಹೇಳಿ ಇಲ್ಲೇ ಉಳ್ಕೊತಾರೆ. ದೇವಸ್ಥಾನದ ಮುಂಭಾಗ ಅಂಗಳದಲ್ಲೆಲ್ಲ ಮಲಗಿಕೊಂಡಿರ್ತಾರೆ. ಇದು ಒಳ್ಳೆಯ ತಮ್ಮ ತವರು ಮನೆ ಎಂಬ ರೀತಿಯಲ್ಲೇ ಫ್ರೀಯಾಗಿ ಎಲ್ಲರೂ ಓಡಾಡಿಕೊಂಡು ಆರಾಮಾಗಿ ಈ ದೇವಸ್ಥಾನದಲ್ಲಿ ಉಳ್ಕೊತಾರೆ. ಇದೆಲ್ಲವೂ ಬಸವ ವಾಹನ, ರುದ್ರಾಕ್ಷಿ ವಾಹನ ಹಾಗೂ ಹುಲಿ ವಾಹನಗಳು. ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ಗಳನ್ನ ತೆಗೆದುಕೊಂಡು ಇಲ್ಲಿನ ತೇರುಗಳನ್ನ ಇಳಿಸ್ತಾರೆ. ಹರಕೆ ಹೊತ್ತವರು ಮತ್ತು ಇಲ್ಲಿ ಬಂದಂಥವರು ಈ ತೇರುಗಳನ್ನು ಇಳಿಸ್ತಾರೆ. ತಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರಲಿ ಹಾಗೂ ಗದ್ದೆಗಳಲ್ಲಿ ಚೆನ್ನಾಗಿ ಬೆಳೆಗಳು ಬರಲಿ ಎಂತೆಲ್ಲ ಹರಕೆಗಳನ್ನು ಹೊತ್ಕೊತಾರೆ ಹಾಗೂ ವಿಶೇಷ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಹುಟ್ಟುಹಬ್ಬ ಇರಬಹುದು ಮತ್ತು ಮಕ್ಕಳ ಹೆಸರಿಡುವಂತಹ ಕಾರ್ಯಕ್ರಮಗಳು, ಜೋಗಿ ಬಿಡಿಸುವಂತಹದ್ದು, ಮದುವೆಯ ವಾರ್ಷಿಕೋತ್ಸವ, ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಪೂಜೆಗಿರ್ಬೋದು ಹಾಗೂ ಮದುವೆಯ ಇನ್ವಿಟೇಷನ್ ಕಾರ್ಡ್ ಪೂಜೆಗಿರ್ಬೋದು, ಹೀಗೆಲ್ಲ ಕಾರಣಗಳಿಂದ ಬರ್ತಾರೆ. ಹಾಗೆಲ್ಲ ತಮ್ಮ ಕಾರ್ಯಗಳು ಸುಲಭವಾಗಿ ನಡೀಲಿ ಅಂತ ಹೇಳಿ ಇಲ್ಲಿ ದೇವರಿಗೆ ಹರಕೆ ಹೊತ್ತು ರಥಗಳನ್ನ ಇಳಿಸ್ತಾರೆ. ತುಂಬ ಜನ ಚಿಕ್ಕ ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡ್ಬಂದಿರ್ತಾರೆ. ಅವ್ರಿಗೆ ಫೀಡ್ ಮಾಡೋದಕ್ಕೆ ಅಂತ ಕೂಡ ಅಲ್ಲೊಂದಷ್ಟು ಜಾಗಗಳನ್ನ ಮಾಡಿದ್ದಾರೆ. ಅಯ್ಯೋ, ಬೇಸಿಗೆಯ ಬಿಸಿಲು ಹೇಗಪ್ಪ ದೇವಸ್ಥಾನಕ್ಕೆ ಹೋಗೋದು ಅಂತೆಲ್ಲ ಯೋಚನೆ ಮಾಡಿ ಇಲ್ಲಿಗೆ ಬರ್ತಾ ಇದ್ರು ಕೂಡ ಇಲ್ಲಿ ಬಂದ ತಕ್ಷಣ ಆಯಾಸವೆಲ್ಲ ಹೊಟ್ಟೆ ಹೋಗುತ್ತೆ. ಎಂತಹ ಬಿಸಿಲೇ ಇರಲಿ, ಮಳೆಯೇ ಇರಲಿ, ಮಹದೇಶ್ವರರ ದರ್ಶನಕ್ಕಂತೂ ಜನ ಬಂದೇ ಬರ್ತಾರೆ. ಇಂಥ ಸುಡು ಬಿಸಿಲಿನಲ್ಲಂತೂ ಮಹದೇಶ್ವರರ ಸೇವೆಯನ್ನು ಮಾಡುವವರು ತುಂಬ ಇದ್ದಾರೆ. ಹೆಜ್ಜೆ ನಮಸ್ಕಾರ ಹಾಗೂ ಉರುಳು ಸೇವೆಗಳಂತಹ ಈ ಸೇವೆಗಳು ನಡೀತಾನೆ ಇರುತ್ತೆ. ಇಲ್ಲಿ ಈಗಾಗಲೇ ಹುಲಿ ವಾಹನದ ರಥವನ್ನು ಇಳಿತಾ ಇದ್ದಾರೆ. ಇಲ್ಲಿ ಜನರೆಲ್ಲರೂ ದೇವರ ಹಿಂದೆ ಹೋಗ್ತಾ ಇದ್ದಾರೆ. ಈ ಸೇವೆಗಳಂತೂ ಪ್ರತಿದಿನ ನಡೀತಾನೆ ಇರುತ್ತೆ. ಪ್ರತಿದಿನ ಹೀಗೆ ಲಕ್ಷಾಂತರ ಜನ ಇದ್ದೇ ಇರ್ತಾರೆ. ನಾವು ಈಗ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಉದ್ದಕ್ಕೂ ಶೆಕೆ ಆಗುತ್ತೆ ಅಂತ ಜನರಿಗೆಲ್ಲ ಫ್ಯಾನ್ ಅನುಕೂಲ ಮಾಡಿದ್ದಾರೆ ಹಾಗೂ ಹೀಗೆ ದರ್ಶನಕ್ಕೆ ಅಂತ ಬರ್ತಾ ಇರುವಂತಹ ಜನರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಆ ವಿಭೂತಿಯನ್ನು ಬಳಿದು ಮುಂದಕ್ಕೆ ಬಿಟ್ಟರು. ದೇವರ ವಿಡಿಯೋ ಮತ್ತು ಫೋಟೋಗಳನ್ನ ತಗೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಹೊರಗಿನ ವಿಡಿಯೋ ಮಾಡ್ತಾ ಇದ್ವಿ. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಬಂದಾಗ ಅದು ಕಟ್ಟೆ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವಾಗಿದೆ. ಇಲ್ಲಿಂದ ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಇದು ದೇವರಿಗೆ ಸಲ್ಲಿಸುವ ಪಂಜಿನ ಸೇವೆ. ಇದು 2 ಕಡ್ಡಿಗೆ 10 ರೂಪಾಯಿ ಅಂತ ಅನಿಸುತ್ತೆ. ಅದನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ದೇವರಿಗೆ ಇಲ್ಲಿನ ಸೇವೆಗಳನ್ನು ಸಲ್ಲಿಸ್ತಾರೆ. ಇನ್ನು ಇಲ್ಲೊಂದಷ್ಟು ಹೆಂಗಸರು ಈ ಪೊರಕೆ ಕಡ್ಡಿಗಳನ್ನು ಹಿಡ್ಕೊಂಡಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ ರಜಾ ಹೊಡೆಯೋದು ಅಂತ ಹೇಳಿ ಒಂದು ಇಲ್ಲಿನ ಹರಕೆ ಇದೆ. ತಮ್ಮ ಕಷ್ಟಗಳನ್ನು ಪರಿಹರಿಸಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡು ಹೀಗೆ ರಜಾ ಹೊಡೆಯೋದು ಅನ್ನುವ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಸುತ್ತಲೂ ಇರುವ ಈ ಕಸಗಳನ್ನು ಗುಡಿಸಿಕೊಂಡು ಹೋಗಿ ಹಾಕುವುದು ಒಂದು ರೀತಿಯ ದೇವಸ್ಥಾನದ ಸೇವೆ. ಮತ್ತು ಇಲ್ಲಿ ಕರ್ಪೂರಗಳನ್ನು ಹಾಗೆಯೇ ದೇವಸ್ಥಾನದ ಸುತ್ತಲೂ ಕರ್ಪೂರಗಳನ್ನ ಹಚ್ತಾ ಇದ್ದಾರೆ. ಹೀಗೆ ಒಂದು ಹಲವಾರು ರೀತಿಯ ಆಚರಣೆ, ಒಂದು ರೀತಿಯ ಆಶ್ಚರ್ಯದ ಆಚರಣೆಗಳದು ಅಂತ ಹೇಳ್ಸುತ್ತೆ. ಕೆಲವು ಕಡೆ ಇದನ್ನು ನೋಡಿಲ್ಲ, ಇಲ್ಲಿ ಮಾತ್ರ ಈ ಥರ ಒಂದಷ್ಟು ಆಚರಣೆಗಳು ನಡೀತಾನೆ ಇರುತ್ತೆ. ಈ ಹುಲಿ ವಾಹನದ ಸುತ್ತಲೂ ಎಲ್ಲರೂ ಒಂದು ಸುತ್ತು ಬಂದೇ ಬರ್ತಾರೆ. ಅದರ ಜೊತೆಗೇನೆ ಚಿಲ್ಲರೆ ಕಾಸುಗಳನ್ನು ದೇವರ ರಥಕ್ಕೆ ಎಸೆಯುವುದು ಹಾಗೂ ರಾಗಿ, ಗೋಧಿ ಇವುಗಳನ್ನೆಲ್ಲ ದೇವರಿಗೆ ಎಸೆದು ಅರ್ಪಿಸುತ್ತಾರೆ. ದೇವಸ್ಥಾನದ ಬಲಭಾಗದಲ್ಲೇ ಇಲ್ಲಿ ಆನೆಯೊಂದಿದೆ. ಆನೆಯನ್ನು ವೀಕ್ಷಿಸೋದಕ್ಕೆ ಎಲ್ಲರೂ ಹೋಗ್ತಾರೆ. ಈಗಾಗಲೇ ಆವಾಗ ನಾನು ಹೇಳಿದ್ನಲ್ಲ ರಜಾ ಹೊಡೆಯೋದು ಅಂತ, ಆ ಒಂದು ಸೇವೆಗಳನ್ನ ಮಾಡೋದಕ್ಕೆ ಅಂತ ಇಲ್ಲಿ ಪೊರಕೆಗಳನ್ನು ಇಟ್ಟು ಅದಕ್ಕೆ ಬಾಳೆಹಣ್ಣು ಎಲ್ಲವನ್ನು ನೈವೇದ್ಯ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನೇನು ಮನೆಯಿಂದ ತರಬೇಕು ಅಂತ ಇಲ್ಲ, ಇಲ್ಲೇ ಮಾರ್ತಾ ಇರ್ತಾರೆ. ಅದನ್ನು ತೆಗೆದುಕೊಂಡು ಇದನ್ನು ಸೇವೆಯನ್ನು ಸಲ್ಲಿಸಿ ಅದಾದ ನಂತರ ಅದೇ ಅಂಗಡಿಯವರಿಗೆ ಕೊಟ್ಟು ಹೋಗಬಹುದು. ಇಲ್ಲಿ ಹುಲಿ ವಾಹನವನ್ನು ಸದ್ಯದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲೂ ಕೂಡ ಅಭಿಷೇಕದ ಸೇವೆಗಳು ಹಾಗೂ ಸೇವಾ ಕೌಂಟರ್ ಇತ್ತು. ಸೊ ಅದ್ರದ್ದು ಕೂಡ ಫೋಟೋಗಳನ್ನ ನಾನಿಲ್ಲಿ ಹಾಕಿದ್ದೀನಿ. ಮತ್ತು ಸ್ವಾಮಿಯ ಮಿಶ್ರ ಪ್ರಸಾದ ಇವುಗಳ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಅಭಿಷೇಕ ಮತ್ತು ಪೂಜೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿದೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೆ ಅನುಕೂಲವಾಗಲೆಂದು ಈ ಫೋಟೋಗಳನ್ನ ಹಾಕಿದ್ದೀನಿ. ಕೆಲವೊಂದು ಬಾರಿ ಎಷ್ಟೋ ಮಾಹಿತಿಗಳು ಗೊತ್ತಿರಲ್ಲ, ಹಾಗಾಗಿ ಈ ವಿಡಿಯೋಗಳನ್ನ ನೀವು ನೋಡಬಹುದು. ಮಹದೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಬರೀ ದೇವಸ್ಥಾನ, ಒಂದು ದೇವರ ದರ್ಶನ ಒಂದೇ ಅಲ್ಲ, ಇಲ್ಲಿ ನೋಡುವಂತಹ ಸ್ಥಳಗಳು ತುಂಬಾ ಇದೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಅಂತರಗಂಗೆಯಲ್ಲಿ ಸ್ನಾನ ಮಾಡಿ ಅದಾದ ನಂತರ ದೇವರ ದರ್ಶನಗಳನ್ನ ಮಾಡಿ ಸಾಲೂರು ಮಠಕ್ಕೆ ಹೋಗಿ ಅಲ್ಲಿ ದೇವರು ತಪಸ್ಸು ಮಾಡಿದಂತಹ ಜಾಗಗಳು ಇವುಗಳನ್ನೆಲ್ಲ ನೋಡಿ ಬರ್ತಾರೆ. ಈಗ ಇಲ್ಲಿನ ಆಲಂಬಾಡಿ ಬಸವನನ್ನು ವೀಕ್ಷಣೆ ಮಾಡೋಣ.
ದೇವಸ್ಥಾನದ ಸ್ವಲ್ಪ ಮೇಲ್ಭಾಗದಲ್ಲಿ ಈ ದೇವರ ವಿಗ್ರಹವನ್ನು ಮಾಡಿದ್ದಾರೆ. ಈ ದೇವರು ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಬೇಕು. ಇಲ್ಲಿನ ಬಸವಣ್ಣನೂ ಕೂಡ ನೋಡಿದರೆ ತುಂಬ ವಿಭಿನ್ನವಾಗಿದೆ. ಶಿವನ ದೇವಾಲಯಕ್ಕೆ ಹೋದರೆ ಬಸವನ ದರ್ಶನ ಮಾಡಲೇಬೇಕಂತೆ. ಶಿವನನ್ನು ಮುಟ್ಟೋಕ್ಕಾಗದೆ ಧ್ರುವನಂದಿಯನ್ನು ಮುಟ್ಟಿ ನಮಸ್ಕರಿಸೋಣ. ಇನ್ನು ಅಲ್ಲಿಂದ ಕೆಳಗಡೆ ಬಂದಾಗ ಇಲ್ಲಿ ದಾಸಯ್ಯನವರೊಬ್ಬರು ಬುತ್ತಿ ಬಿಡಿಸುವ ಒಂದು ಆಚರಣೆಯನ್ನು ಮಾಡ್ತಾ ಇದ್ರು. ಹೀಗೆ ವಿಭಿನ್ನವಾದ ಆಚರಣೆಗಳನ್ನ ನಾವು ನೋಡಬಹುದು. ಇಷ್ಟೆಲ್ಲ ವಿಡಿಯೋ ಮಾಡೋ ಅಷ್ಟರಲ್ಲಿ ಈಗಾಗಲೇ 6 ಗಂಟೆ ಆಗಿತ್ತು. ನಾವು ಚಿನ್ನದ ತೇರನ್ನ ಇಳಿಸ್ಬೇಕು ಅಂತ ಹೇಳಿ 4:15ಗೆ ಟಿಕೆಟ್ನ ತಗೊಂಡಿದ್ವಿ. ಆವಾಗ ಅವರು 6 ಗಂಟೆಯ ಸಮಯಕ್ಕೆ ಈ ಕೌಂಟರಿಗೆ ಬಂದು ಹೀಗೆ ಒಂದು ದೊಡ್ಡದಾದ ಒಂದು ದಂಡ ಮತ್ತು ತಟ್ಟೆ, ಕಳಶ, ಒಂದು ಶಲ್ಯ ಇವುಗಳನ್ನ ಕೊಡ್ತಾರೆ. ಇಲ್ಲಿ ತೇರನ್ನು ಇಳಿಸುವವರಿಗೆ ಒಂದು ಕಾಯಿ, ಕಳಶ ಹಾಗೂ ಒಂದು ಶಲ್ಯ, ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಕೊಟ್ಟಿರ್ತಾರೆ. ದೇವಸ್ಥಾನದ ಹೊರಗಡೆ ಹೂವುಗಳನ್ನ ಮಾರ್ತಾ ಇರ್ತಾರೆ. ನಾವು ಬೇಕಾದರೆ ಈ ಕಳಶಕ್ಕೆ ಹೀಗೆ ಅಲಂಕಾರವನ್ನು ಮಾಡಿಸ್ಕೊಂಡು ಸರದಿ ಸಾಲಿನಲ್ಲಿ ನಿಂತಿದ್ದೀವಿ. ಸರದಿ ಸಾಲಿನಲ್ಲಿ ನಿಂತಿರೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಫೋಟೋವನ್ನು ತೆಗೆದಿದ್ದಾರೆ. ನಮ್ಮ ಕುಟುಂಬ ಸದಸ್ಯರು ಎಲ್ಲರನ್ನೂ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋವನ್ನು ತೆಗೆದು 2 ಕಾಪಿನ ಕೊಡ್ತಾರೆ. ಹೀಗೆ ಒಬ್ಬೊಬ್ಬರಾಗಿ ಒಂದೊಂದು ಫ್ಯಾಮಿಲಿದು ಫೋಟೋನ ತೆಗಿತಿರ್ತಾರೆ. ಪ್ರತಿದಿನ ಲಕ್ಷಾಂತರ ಜನ ಇರೋದ್ರಿಂದ ನಾವು 6:15ಗೆಲ್ಲ ಫೋಟೋಗಳನ್ನ ತೆಗೆಸ್ಕೊಂಡ್ರೂ ಕೂಡ 7:15ಗೆ ರಥವನ್ನು ಇಳಿತಾರೆ. ಅಲ್ಲಿ ತನಕನೂ ಕಾಯಬೇಕು. ಭಕ್ತಾದಿಗಳಂತೂ ಚಿನ್ನದ ತೇರಿಗೆ ಚಿಲ್ಲರೆ, ಕಾಸುಗಳು, ಭತ್ತ, ರಾಗಿ ಇವುಗಳನ್ನು ಏರ್ಚ್ತಾನೆ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಚಿನ್ನದ ತೇರಿನ ದರ್ಶನ. ಲಕ್ಷಾಂತರ ಜನರು ದೇವರ ರಥದ ಮುಂದೆ ಹಿಂದೆ ಹೀಗೆ ಹರಕೆ ಹೊತ್ತವರು ಹೋಗ್ತಾನೆ ಇದ್ದಾರೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಒಬ್ಬರೇ ಬರಲ್ಲ. ಅವರ ಅಕ್ಕ, ತಮ್ಮ, ಅಣ್ಣ, ತಂಗಿ ಹಾಗೂ ಎಲ್ಲರೂ, ಮನೆ ಮಂದಿ ಎಲ್ಲರೂ ಈ ದೇವರ ದರ್ಶನಕ್ಕೆ ಬರ್ತಾರೆ. ಪ್ರತಿದಿನ ಸಂಜೆ 7:15ಗೆ ಈ ತೇರನ್ನು ನೋಡುವುದೇ ಒಂದು ದೊಡ್ಡ ಖುಷಿಯಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಸಪೋರ್ಟ್ ಮಾಡಿ.